ನಮಸ್ಕಾರ. ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಬಂದು ಆ ನಿಜವಾದ ಜ್ಯೋತಿಷಿ ಯಾರು ಅನ್ನೋದ್ರ ಬಗ್ಗೆ. ಯಾಕೆಂದ್ರೆ ಜ್ಯೋತಿಷ್ಯದ ಬಗ್ಗೆ ಜನ ತಿಳ್ಕೊಬೇಕಾಗತ್ತೆ. ಈಗ ನೀವೊಂದು ಡೇಟ್ ಆಫ್ ಬರ್ತ್ ಟೈಮ್ನ ಕೊಟ್ಟಾಗ ಒಂದೇ ಡೇಟ್ ಅಲ್ಲಿ ನೂರಾರು ಜನ, ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಒಂದೇ ರಾಶಿಯಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಹುಟ್ಟಿರ್ತಾರೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆಯೋ ಘಟನೆಗಳನ್ನ ತಿಳ್ಕೊಬೇಕು ಅಂದ್ರೆ ಆ ವ್ಯಕ್ತಿ ನಿಮ್ಮ ಲಗ್ನ ಯಾವ್ದಂತ ಫಸ್ಟ್ ತಿಳ್ಕೊಬೇಕು. ಲಗ್ನ ಎಲ್ಲಾದ್ರೂ ಪರ್ಫೆಕ್ಟ್ ಇರಲ್ಲ. ಯಾಕೆಂದ್ರೆ ನಾವು ಹುಟ್ಟಿರುವಂತ ಬರ್ತ್ ಟೈಮ್ ನ ಮಿಸ್ಟೇಕ್ ಆಗಿ ಬರ್ಕೊಂಡಿರ್ತಾರೆ ನಮ್ಮ ತಂದೆ ತಾಯಿಗಳು. ಹಾಗಾಗಿ ಆ ಲಗ್ನ ಯಾವ್ದಂತ ಫಸ್ಟ್ ಕಂಡುಹಿಡಿದು ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಅದಕ್ಕೆ ಮ್ಯಾಚ್ ಮಾಡಿ ನೋಡ್ಬೇಕು. ಅವಾಗ ಆ ಲಗ್ನ ಯಾವ್ದಂತ ಗೊತ್ತಾಗುತ್ತೆ. ಆ ಲಗ್ನದಿಂದ ನಿಮ್ಮ ಭವಿಷ್ಯವನ್ನು ಕೂಡ ಆತ ಹೇಳ್ತಾರೆ ಅಂತ ಹೇಳ್ಬೋದು. ಗ್ರಹಗಳ ಬಗ್ಗೆ ಗಂಟೆಗಟ್ಟಲೆ ಮಾತಾಡೋದು, ನಂಬರ್ಗಳ ಬಗ್ಗೆ ಮಾತಾಡೋದು, ಜೆಮ್ ಸ್ಟೋನ್ಸ್ ಬಗ್ಗೆ ಮಾತಾಡೋದು, ಈ ಪೂಜೆಗಳ ಬಗ್ಗೆ ಮಾತಾಡೋದು, ಇದು ಯಾವುದು ಕೂಡ ಜ್ಯೋತಿಷ್ಯ ಅಲ್ಲ. ಜ್ಯೋತಿಷ್ಯದ ಬಗ್ಗೆ ನೀವು ಯಾವುದೇ ಸಿಸ್ಟಮ್ನ ಅಪ್ಲೈ ಮಾಡಿರಿ, ನನಗೆ ಜೀವನದಲ್ಲಿ ನಡೆದಿರುವಂತಹ ಘಟನೆಗಳನ್ನ ಫಸ್ಟ್ ಹೇಳಿ ಅಂತ ಕೇಳಿ. ಯಾವುದೇ ಜ್ಯೋತಿಷ್ಯ ಆಗಿರಲಿ. ಯಾಕೆಂದ್ರೆ ಅವ್ರು ನಿಮ್ಮ ಭೂತಕಾಲದಲ್ಲಿ ನಡೆದಿರೋದನ್ನ ಹೇಳಿದ್ರೆ ಭವಿಷ್ಯವನ್ನ ಹೇಳ್ತಾರೆ ಅಂತ ನಂಬಬಹುದು. ಒಂದು. ಎರಡನೇದಾಗಿ ಬಂದು ಪರಿಹಾರಗಳನ್ನ ಸೂಚಿಸುವಾಗ ಬೃಹತ್ಪರಾಶರ ಹೋರಾಶಾಸ್ತ್ರದಲ್ಲಿರುವಂತಹ ಬಹಳ ಸಿಂಪಲ್ ರೆಮಿಡೀಸ್. ಋಷಿಗಳು ಯಾವತ್ತೂ ಕೂಡ ಕಾಸ್ಟ್ಲಿ ರೆಮಿಡೀಸ್ ನ ಹೇಳಿಲ್ಲ. ಮಂತ್ರ ಜಪಗಳು, ದಾನಗಳನ್ನ ಬಗ್ಗೆ ಮಾತಾಡಿದ್ದಾರೆ. ಅದನ್ನ ಸೂಚಿಸಬೇಕು. ಎರಡು ವಿಚಾರದಲ್ಲಿ ನಿಜವಾದ ಜ್ಯೋತಿಷ್ಯನ ನೀವು ಕಂಡುಹಿಡಬಹುದು. ಮೂರನೇ ವಿಚಾರ ಬಂದಾಗ ಡೇಟ್ ಆಫ್ ಬರ್ತ್ ಇಲ್ಲ ಸರ್ ನನ್ನ ಹತ್ರ ಅಂತ ಹೇಳ್ತಾರೆ ಕೆಲವರು. ಅದಕ್ಕೆ ನಷ್ಟ ಜಾತಕಂ ಅನ್ನೋ ಕಾನ್ಸೆಪ್ಟ್ ಇದೆ, ಅದನ್ನ ಅಪ್ಲೈ ಮಾಡಬಹುದು. ಹಾಗೇನೆ ಹಸ್ತ ಸಾಮುದ್ರಿಕ ಇರುವಂತ ರೇಖೆಗಳು, ಇದರಲ್ಲಿ ನಾಡಿ ಜ್ಯೋತಿಷ್ಯ, ಚೈನೀಸ್ ಪಾಮಿಸ್ಟ್ರಿ ಇದೆ, ವೆಸ್ಟರ್ನ್ ಪಾಮಿಸ್ಟ್ರಿ ಇದೆ. ಸೊ ಯಾವ್ದು ಬೇಕಾದ್ರೂ ಕೂಡ ಅಪ್ಲೈ ಮಾಡಿ ಕೆಲವು ಘಟನೆಗಳನ್ನ ಹೇಳಿ ನಿಮ್ಮ ವಿಚಾರವನ್ನ, ನಿಮ್ಮ ಭವಿಷ್ಯವನ್ನ, ಕೆಲವು ಲಿಮಿಟೇಷನ್ ಇದೆ ಹಸ್ತ ಸಾಮುದ್ರಿಕ, ಅದನ್ನ ಹೇಳ್ಬೋದು. ಇದು ಎರಡು ವಿಚಾರ. ಇನ್ನ ಕೆಲವರು ಹೇಳ್ತಿರ್ತಾರೆ ವಾಸ್ತು ಬಗ್ಗೆ ಇವತ್ತು ನಾನು ಹೇಳಲೇಬೇಕು. ಯಾಕೆಂದ್ರೆ ಒಂದೇ ಮನೆಯಲ್ಲಿ ಸಕ್ಸಸ್ಫುಲ್ ಆದವರು ಇರ್ತಾರೆ, ಫೇಲ್ಯೂರ್ ಆದವರು ಇರ್ತಾರೆ. ಒಂದು 2-3 ಕುಟುಂಬಗಳು ಜಾಯಿಂಟ್ ಆಗಿ ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ, ಹಾಗೂ ಒಟ್ಟು ಕುಟುಂಬದಲ್ಲಿ 3-4 ಫ್ಯಾಮಿಲಿ ಇರುತ್ತೆ. ಒಂದು ಫ್ಯಾಮಿಲಿ ಅಭಿವೃದ್ಧಿ ಹೊಂದುತ್ತೆ, ಒಂದು ಫ್ಯಾಮಿಲಿ ಚೆನ್ನಾಗಿರಲ್ಲ, ಒಂದು ಫ್ಯಾಮಿಲಿ ಸಂತೋಷವಾಗಿರುತ್ತೆ. ಸೊ ಒಂದೇ ಮನೇಲಿ ವಾಸ ಮಾಡ್ತಿರುವಂತ ವ್ಯಕ್ತಿಗಳು, ಒಂದೇ ವಾಸ್ತು ಇರುವಂತ ಮನೇಲಿ ವಾಸ ಮಾಡ್ತಿರುವಂತ ವ್ಯಕ್ತಿಗಳಿಗೆ ಅವ್ರ ಜೀವನ ಬೇರೆ ಬೇರೆ ರೀತಿಯಾಗಿರುತ್ತೆ. ಇದಕ್ಕೆ ಹಾಗಾದ್ರೆ ವಾಸ್ತು ಹಾಗಾದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಪರಿಣಾಮ ಮಾಡುತ್ತಾ? ಯಾವತ್ತೂ ಕೂಡ ತಿಳ್ಕೊಳ್ಳಿ, ವೈಯಕ್ತಿಕ ಜಾತಕ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವೈಯಕ್ತಿಕ ಜಾತಕ ನಿಮ್ದೇನಿದೆ ಅದ್ರ ಪ್ರಕಾರ, ಆ ಕರ್ಮದ ಪ್ರಕಾರನೇ ಎಲ್ಲ ನಡೀತಿರುತ್ತೆ ಹೊರತು ವಾಸ್ತುವಿನಿಂದ ಮ್ಯಾಕ್ಸಿಮಮ್ ಬದಲಾವಣೆಗಳಾಗಲ್ಲ. ವಾಸ್ತು ಅನ್ನೋದು ಒಂದು ಯಂತ್ರದ ರೂಪದಲ್ಲಿ ಕೆಲಸ ಮಾಡುತ್ತೆ. ಅದು ದೊಡ್ಡ ಕಾನ್ಸೆಪ್ಟ್. ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಣ, ಡಿಸ್ಕಸ್ ಮಾಡೋಣ. ಇನ್ನೊಂದು ರೀಸೆಂಟ್ ಆಗಿ ಒಂದು ಆಡ್ ನೋಡಿದೆ, ಜ್ಯೋತಿಷ್ಯನ 2 ದಿನದಲ್ಲಿ ಕಲಿಬಹುದು ಅಂತ ಹೇಳಿ ತುಂಬಾ ಜನಗಳು ಜ್ಯೋತಿಷರುಗಳನ್ನ ಹುಟ್ಟು ಹಾಕ್ತಾ ಇದ್ದಾರೆ. 2 ದಿನದಲ್ಲಿ ಕಲಿಯೋಕ್ ಸಾಧ್ಯ ಇಲ್ಲ. ಏನಂತಂದ್ರೆ ಜ್ಯೋತಿಷ್ಯವನ್ನ ಕಲಿಯೋದಕ್ಕೂ ನಮ್ಮ ಜಾತಕದಲ್ಲಿ ಕೆಲವು ಕಾಂಬಿನೇಷನ್ಸ್ ಇರಬೇಕು. ಅಂದ್ರೆ ಎಲ್ರು ಜ್ಯೋತಿಷ್ಯವನ್ನ ಕಲಿಯಕ್ಕಾಗಲ್ಲ. ಈಗ ಒಬ್ಬ ಡಾಕ್ಟರ್ ಆಗಿರ್ಬೋದು, ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಒಬ್ಬ ಮ್ಯೂಸಿಷಿಯನ್ ಆಗಿರ್ಬೋದು, ಅವರಿಗೆ ಸಂಸ್ಕಾರಗಳಿರ್ಬೇಕಾಗತ್ತೆ. ಅಂದ್ರೆ ಆ ಒಂದು ನ್ಯಾಚುರಲ್ ಕಾಲಿಂಗ್ ಅಂತ ನಾವೇನ್ ಹೇಳ್ತೀವಿ, ಅದಿಲ್ಲ ಅಂದ್ರೆ ಕಲಿಯೋಕ್ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಅದನ್ನು ಕೂಡ ನಂಬಿ ಮೋಸ ಹೋಗ್ಬೇಡಿ. ಸೊ ಇಷ್ಟೆಲ್ಲ ವಿಚಾರಗಳಿದೆ. ಸಿಂಹ ರಾಶಿ 2026 ಏಪ್ರಿಲ್ 12ನೇ ತಾರೀಕಿನ ನಂತರದಲ್ಲಿ ಸಿಂಹ ರಾಶಿಯಲ್ಲಿ ಜನಿಸಿದಂತವರಿಗೆ ಇರುವಂತಹ ರಾಶಿಯ ಫಲವೇನು ಅಂತ ನೋಡೋದಾದ್ರೆ, ಮಂತ್ರೇಶ್ವರ ರಚಿತ ಫಲದೀಪಿಕ ಗ್ರಂಥದಲ್ಲಿರುವಂತಹ ಪ್ರಿನ್ಸಿಪಲ್ಸ್ ನಾನು ಅಪ್ಲೈ ಮಾಡಿ ಹೇಳ್ತಾ ಇದ್ದೀನಿ. ರಾಶಿಯಲ್ಲಿರುವಂತಹ ಕೇತು ಗ್ರಹ ಕುಟುಂಬವನ್ನ ಹಾಳು ಮಾಡುವಂತಹ, ನೆಮ್ಮದಿ ಕೆಡಿಸುವಂತಹ, ಗಂಡ ಹೆಂಡತಿಯನ್ನು ದೂರ ಮಾಡುವಂತಹ, ವಿಭಿನ್ನವಾಗಿರುವಂತಹ, ವಿಚಿತ್ರವಾಗಿರುವಂತಹ ಸಣ್ಣ ಪುಟ್ಟ ಸಮಸ್ಯೆ ವಿಚಾರಗಳಿಗೆ ಗಂಡ ಹೆಂಡತಿ ಮಧ್ಯೆ ವಿರಸ ಉಂಟಾಗುವಂತಹ ಸಾಧ್ಯತೆಗಳು ಈ ಒಂದು ಸಿಂಹರಾಶಿ ಹೊಡೆದಂತವ್ರು. ಹಂಗಂತೇಳಿ ವೈಯಕ್ತಿಕ ಜಾತಕದಲ್ಲಿ ಒಳ್ಳೆಯ ದಶಾ ಪೀರಿಯಡ್ ನಡೆದಿದೆ, ಏನು ಅಫ್ಲಿಕ್ಷನ್ ಇಲ್ಲ ಅಂದ್ರೆ ಅಲ್ಲಿ ಸಮಸ್ಯೆಯ ತೀವ್ರತೆ ಕಡಿಮೆ ಆಗೋದು ಹೊರತು ಆ ಟೆಂಡೆನ್ಸೀಸ್, ಆ ಲಕ್ಷಣಗಳು ಕಾಣಿಸುತ್ತೆ ಸ್ವಲ್ಪನಾದ್ರೂ ಕೂಡ. ವೈಯಕ್ತಿಕ ಜಾತಕದಲ್ಲಿ ನಾವು ಹೋದಾಗ ಏನ್ ಮಾಡ್ತೀವಿ, ಇಂಡಿವಿಜುವಲ್ ಹಾರೋಸ್ಕೋಪ್ ಇರುವಂತ ದಶ, ಅಂತರ್ದಶ, ಪ್ರತ್ಯಂತರದಶ, ಪ್ರಾಣದಶವರೆಗೂ ಹೋಗ್ತೀವಿ. ಸೊ ಅಲ್ಲಿ ಏನಾಗುತ್ತೆ, ಕ್ಲಿಯರ್ ಕನ್ಫರ್ಮ್ ಆಗುತ್ತೆ ಯಾವ ಇಂಟೆನ್ಸಿಟಿಯಲ್ಲಿ, ಯಾವ ಪ್ರಮಾಣದಲ್ಲಿ ಸಮಸ್ಯೆ ಬರ್ತಾ ಇದೆ, ಗೋಚರವಾಗ್ತಿದೆ ಅಂತ ಗೊತ್ತಾಗುತ್ತೆ. ನಾವು ರಾಶಿಯಲ್ಲಿ ನೋಡುವಾಗ ಏನಾಗುತ್ತೆ, ಜಸ್ಟ್ ಇಟ್ಸ್ ಎ ಕೈಂಡ್ ಆಫ್ ಒಂದು ಬ್ಲಿಂಕ್ ಅಂತ ಹೇಳ್ಬೋದು, ಅಲ್ಲಿ ಬಂದು ಹೋಗುತ್ತೆ ಕ್ಷಣಾರ್ಥದಲ್ಲಿ. ಆ ತರ ಸಮಸ್ಯೆನೂ ಆಗಿರ್ಬೋದು. ಅವರವರ ವೈಯಕ್ತಿಕ ಜಾತಕಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳುವಂಥದ್ದು ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಇರುತ್ತೆ. ನೋಡಿ, ಯಾವಾಗಲೂ ಜಾತಕದ ಹೊಂದಾಣಿಕೆ ಚೆನ್ನಾಗಿ ಮಾಡಿಸ್ಬೇಕು. ಕಣಕುಟ ಸಾಲವಳಿ, ಮನುಷ್ಯಗಳ ಪ್ರಾಣಿಗಳಂತ ತಲೆ ಕೆಡ್ಸ್ಕೋಬೇಡಿ. ಫಸ್ಟ್ ಬಂದು ಆರೋಗ್ಯ, ಮೆಂಟಲ್, ಫಿಸಿಕಲ್. ಮೆಂಟಲಿ ತುಂಬಾ ಇಶ್ಯೂಸ್ ಇರುವಂತವ್ರು ಇದ್ದಾರೆ. ಈಗ ಸ್ಕಿಜೋಫ್ರೇನಿಯಾ ಅಂತಿದೆ, ಆಂಗ್ಸೈಟಿ ಡಿಸಾರ್ಡರ್ಸ್ ಅಲ್ಲಿ ತುಂಬಾ ತರ ಇದೆ, ಬೈಪೋಲರ್ ಡಿಸಾರ್ಡರ್ ಅಂತ ಹೇಳ್ತಾರೆ, ಸೈಕಲಾಜಿಕಲ್ ಇಶ್ಯೂಸ್. ಇವೆಲ್ಲ ಒಬ್ಬರು ಡಾಕ್ಟರ್ ಬಹಳ ಚೆನ್ನಾಗಿ ಡಯಾಗ್ನೋಸ್ ಮಾಡ್ತಾರೆ.
ಈ ತರ ಸಿವಿಯರ್ ಮೆಂಟಲ್ ಇಶ್ಯೂಸ್ ಇಲ್ಲದೆ ಇದ್ರು ಸಹ ವಿಪರೀತ ಕೋಪ, ಆಮೇಲೆ ವಿಪರೀತವಾಗಿರುವಂತಹ ಸೈಕಲಾಜಿಕಲ್ ಆಗಿ ಈಗೋಯಿಸ್ಟಿಕ್ ಪರ್ಸನಾಲಿಟಿ ಇರ್ಬೋದು, ಅನುಮಾನ ಸ್ವಭಾವ, ಇದನ್ನೆಲ್ಲ ನಾವು ಕಂಡುಹಿಡಿಯಬಹುದು ಜಾತಕದಲ್ಲಿ. ಸೈಂಟಿಫಿಕ್ ಮ್ಯಾಚ್ ಮೇಕಿಂಗ್ ಭೈರವಿ ಆಸ್ಟ್ರೋದಲ್ಲಿ ಮಾತ್ರ ನಿಮಗೆ ಅವೈಲಬಲ್ ಇದೆ. ಆ ರೀತಿ ನೀವು ಮಾಡಿಸ್ಕೊಂಡಾಗ ನಿಮ್ಮ ಮ್ಯಾರಿಟಲ್ ಲೈಫ್ ಅಲ್ಲಿ ಇರುವಂತಹ ಸಮಸ್ಯೆಗಳು ಮೊದಲೇ ಬಗೆಹರಿಸ್ಕೊಳ್ಬಹುದು. ವಿವಾಹ ಬಾಳಿಕೆನೂ ಬರುತ್ತೆ. ಆ ರೀತಿ ಮಾಡಿಸ್ಕೋಬಹುದು. ಅಷ್ಟಮದಲ್ಲಿರುವ ಗ್ರಹಗಳು ನೋಡಿದ್ರೆ ನಿಮಗೆ ಪೂರ್ವಾರಿತ ಸ್ವತ್ತು ಸಿಗುವಂತ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಸರ್, ತುಂಬಾ ದಿನಗಳಿಂದ ಪ್ರಯತ್ನ ಮಾಡ್ತಿದ್ದೀನಿ, ಯಾರ ಕೈಯಲ್ಲೂ ಇದೆ ಪ್ರಾಪರ್ಟಿ, ನನಗೆ ಬರ್ತಾ ಇಲ್ಲ, ದೊಡ್ಡಪ್ಪ, ಚಿಕ್ಕಪ್ಪ, ಮಾವ ಯಾರೋ ಈ ಪ್ರಾಪರ್ಟಿ ನಿಮ್ ಕೈ ಸೇರುವ ಸಾಧ್ಯತೆ ಇದೆ. ಕಾನೂನು ಪ್ರಕಾರನಾಗಿರ್ಬೋದು, ಹಾಗೇನಾದ್ರೂ ಆಗಿರ್ಬೋದು, ನಿಮ್ಗೆ ಕೈ ಸೇರುತ್ತೆ. ರಾಶ್ಯಾಧಿಪತಿ ಆಗಿರುವಂತ ಸೂರ್ಯ ಅಷ್ಟಮಕ್ಕೆ ಹೋಗೋದು ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಕೊಡ್ತಾನೆ. ಆರೋಗ್ಯದಲ್ಲಿ ಒಂದು ಕೈಕಾಲುಗಳಿಗೆ ಸಂಬಂಧಪಟ್ಟಿದ್ದು, ಬೋನ್ಸ್ ಸಂಬಂಧಪಟ್ಟಿದ್ದು, ಬೆನ್ನು ಮೂಳೆಗೆ ಸಂಬಂಧಪಟ್ಟಿದ್ದು, ಸ್ಕಿನ್ ರಿಲೇಟೆಡ್ ಸಮಸ್ಯೆಗಳನ್ನ ಕೊಡಬಹುದು. ಜಾಗೃತಿಯಾಗಿರಿ. 11ನೇ ಮನೆಯಲ್ಲಿರುವಂತಹ ಗುರುಗ್ರಹವನ್ನ ನೋಡ್ತಾ ಇದ್ರೆ ನಿಮಗೆ ಲಾಭದ ಸಾಧ್ಯತೆ ಜಾಸ್ತಿ. ಲಾಭ ಉಂಟಾಗ್ಬೋದು, ಬಿಸ್ನೆಸ್ ಲಾಭ ಆಗ್ಬೋದು, ಹೆಚ್ಚಿನ ಲಾಭ ಕ್ರಿಯೇಟ್ ಆಗ್ಬೋದು. ಈ ತರ ನಾನಾ ತರದ ಲಾಭವನ್ನ ನೀವು ನೋಡ್ತೀರಾ. ನೆಮ್ಮದಿಯ ವಾತಾವರಣ ಇದೆ. ಪ್ರಾಪರ್ಟಿ ಖರೀದಿ ಆಗುತ್ತೆ. ಕೃಷಿ ಭೂಮಿ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಪ್ಲಾಟ್ ಆಗಿರ್ಬೋದು, ಖರೀದಿಯ ಸಾಧ್ಯತೆ ಸಿಂಹರಾಶಿಯವರಿಗೆ ಈಗ ಹೆಚ್ಚು. 12ನೇ ಮನೆ ಅಧಿಪತಿ ಹಾಗೆ 3ನೇ ಮನೆ ಅಧಿಪತಿ ನೋಡಿದ್ರೆ ಖಂಡಿತವಾಗ್ಲೂ ಸಹ ಪುಣ್ಯಕ್ಷೇತ್ರಗಳಿಗೆ ನೀವು ವಿಸಿಟ್ ಮಾಡುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಅಷ್ಟಮದಲ್ಲಿರುವಂತಹ ಗ್ರಹಗಳನ್ನೇ ಅಬ್ಸರ್ವ್ ಮಾಡ್ತಾ ಇದ್ರೆ ಒಂದು ಪಿತ್ರಾರ್ಜಿತ ಸ್ವತ್ತಿನ ಪ್ರಾಪ್ತಿ ಯೋಜನೆಯಲ್ಲಿ ಆರೋಗ್ಯದ ಸಮಸ್ಯೆಗಳು ಜೊತೆಯಲ್ಲಿ ಏನೋ ಒಂದು ಆಧ್ಯಾತ್ಮಿಕ ಶಕ್ತಿ. ಸರ್, ನನಗೆ ಕನಸುಗಳು ಬೀಳ್ತಾ ಇರುತ್ತೆ, ಒಂದೊಂದು ತುಂಬಾ ನಿಜ ಆಗ್ಬಿಡುತ್ತೆ ಸರ್, ನಂಗೆ ಮುಂಚೆನೆ ಗೊತ್ತಾಗತ್ತೆ ಅಂತ ಕೆಲವರು ಹೇಳ್ತಾರೆ. ಸೊ ಕೆಲವು ಕ್ಷೇತ್ರಗಳಿಗೆ ಹೋದಾಗ ನನಗೆ ತುಂಬಾ ಎಮೋಷನಲ್ ಆಗ್ತೀನಿ ಅಂತ ಕೆಲವರು ಹೇಳ್ತಾರೆ. ಕೆಲವು ಸಲ ಮೆಡಿಟೇಷನ್ ಮಾಡಬೇಕು ಅಂತ ಅನಿಸ್ತಿದೆ ಅಂತಾರೆ. ಇವೆಲ್ಲ ಆಧ್ಯಾತ್ಮದ ಸಣ್ಣ ಸಣ್ಣ ವಿಚಾರಗಳು. ಇದು ನಿಮಗೆ ಅನುಭವಕ್ಕೆ ಬರುವಂತ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇದು ಸಿಂಹ ರಾಶಿಯವರಿಗೆ ಸಂಬಂಧಪಟ್ಟಿದ್ದು.